ಒಂದು ಸುಂದರ ಕತೆ. ವೀರ ಮತ್ತು ಪೀಕುಗಳ ಹೊಸ ಮನೆ. ವೀರ ಮತ್ತು ಪೀಕು ತುಂಬ ವರ್ಷಗಳಿಂದ ಸ್ನೇಹಿತರು. ವೀರಾಗೆ ತುಂಬನೇ ಧೈರ್ಯ, ಯಾವಾಗಲೂ ಎತ್ತರದಲ್ಲಿ ಹಾರುವ ಆಸೆ, ಮತ್ತು ಪೀಕುವಿಗೆ ಧೈರ್ಯವಿಲ್ಲದ ಕಾರಣ ಎತ್ತರವಾಗಿ ಹಾರಲು ಇಷ್ಟಪಡುತ್ತಿರಲಿಲ್ಲ. ಒಂದು ದಿನ ಮಧ್ಯಾಹ್ನ ದಟ್ಟವಾದ ಮೋಡಗಳು ಕವಿದಂತೆ ಕಾಣಿಸಿತು. ಇಬ್ಬರಿಗೂ ಮಳೆ ಬರುವಂತೆ ಭಾಸವಾಯಿತು. ಆನಂತರ ಭಾರೀ ಮಳೆಯಿಂದಾಗಿ ಅವರಿದ್ದ ಗೂಡು ಕೆಳಗೆ ಬಿದ್ದಿತು. ಪೀಕು ಕೆಳಗೆ ಬಿದ್ದ ಗೂಡನ್ನು ನೋಡಿ ಕಣ್ಣೀರಿಕ್ಕುತ್ತಾ, ಈಗ ಏನು ಮಾಡುವುದು, ನಮಗೆ ಗೂಡು ಇನ್ಯಾವಾಗ ಕಟ್ಟುವುದು ಎಂಬ ಚಿಂತೆಗೊಳಗಾಗಿದ್ದ. ವೀರ ಪೀಕುವಿನ ಹತ್ತಿರ ಬಂದು, ಏನೂ ಭಯಪಡಬೇಡ ಗೆಳೆಯ, ನಾನು ನಿನಗೆ ಒಳ್ಳೆಯ ಗೂಡನ್ನು ಕಟ್ಟಿಕೊಡುತ್ತೇನೆ ಎಂದು ಆಶ್ವಾಸನೆ ನೀಡಿದ. ವೀರ ಕಾಡಿನಲ್ಲಿ ಓಡಾಡುತ್ತಾ ಇರುವಾಗ ಒಂದು ದಟ್ಟವಾದ ಮರವನ್ನು ಕಂಡುಬಂದು ಆ ಮರದ ಮೇಲೆ ಮರೆಯನ್ನು ಕಟ್ಟಲು ನಿರ್ಧರಿಸಿಕೊಂಡ. ಆನಂತರ ವೀರ ಪೀಕುವನ್ನು ಆ ಮರದ ಹತ್ತಿರ ಕರೆದೊಯ್ದ. ಪೀಕುವಿಗೆ ಆ ಮರದ ಹತ್ತಿರ ಕಂಡುಬಂದ ಹುಲ್ಲನ್ನು ನೋಡಿ ತುಂಬಾ ಖುಷಿಯಾಯಿತು. ಇದು ಉತ್ತಮವಾದ ಹುಲ್ಲು, ಇದರಿಂದ ನಾವು ಮನೆ ಕಟ್ಟಬಹುದು ಎಂದು ಇಬ್ಬರು ಮಾತಾಡಿಕೊಂಡರು. ವೀರ ಎಲ್ಲೆಲ್ಲಿಂದಲೋ ಚಿಕ್ಕ ಚಿಕ್ಕ ಕಡ್ಡಿಗಳನ್ನು ತಂದು ಅದನ್ನು ಹೆಣೆದು ಬುಟ್ಟಿಯಾಕಾರದಲ್ಲಿ ಗೂಡನ್ನು ಮಾಡಲು ಪ್ರಾರಂಭಿಸಿದ. ವೀರ ಮತ್ತು ಪೀಕು ಇಬ್ಬರು ತುಂಬಾ ಕಷ್ಟಪಟ್ಟು ಒಂದು ಸುಂದರವಾದ ಬುಟ್ಟಿ ಆಕಾರದಲ್ಲಿರುವ ಗೂಡನ್ನು ಕಟ್ಟಿಕೊಂಡು ಸಂತೋಷವಾಗಿ ಅಲ್ಲಿ ಕಾಲ ಕಳೆಯಲು ಪ್ರಾರಂಭಿಸಿದರು. ಇಲ್ಲಿಗೆ ಕಥೆಯು ಸಮಾಪ್ತವಾಗಿರುತ್ತದೆ.